ಮಹಾನಗರ ಪಾಲಿಕೆ ದಿವ್ಯ ನಿರ್ಲಕ್ಷ್ಯ. ಪಾಲಿಕೆ ಮುಂಭಾಗದಲ್ಲಿಯೇ ತಾಂಡವ ಆಡ್ತಾ ಇದೆ ಅವ್ಯವಸ್ಥೆ. ಗುಂಡಿ ತೆಗೆದು ಟಾರ್ ಹಾಕದೆ ಬ್ಯಾರಿಕೇಡ್ ಹಾಕಿದ ಪಾಲಿಕೆ. ಒಂದ್ ಕಡೆ ಯುಜಿಡಿ ನೀರಿನ ಸಮಸ್ಯೆ, ಮತ್ತೊಂದು ಕಡೆ ಬ್ಯಾರಿಕೇಡ್ ಸಮಸ್ಯೆ. ತುಮಕೂರು ಮಹಾನಗರ ಪಾಲಿಕೆಯಾಗಿ ಸರಿಸುಮಾರು 15 ವರ್ಷಗಳೇ ಕಳೆದಿದೆ. ಆದರೆ ಕಾಮಗಾರಿ ವಿಚಾರದಲ್ಲಿ ಅದ್ಯಾಕಿಷ್ಟು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೋ ದೇವರೇ ಬಲ್ಲ. ತುಮಕೂರು ಪಾಲಿಕೆಗೆ ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿ ಆದಾಯದ ಜೊತೆಗೆ ಸರ್ಕಾರದಿಂದ ಅನುದಾನವೂ ಬರ್ತಾ ಇದೆ. ಆದರೆ ಕಾಮಗಾರಿ ಮಾಡಲು ಮಾತ್ರ ಹಿಂದೇಟು ಹಾಕ್ತಾ ಇರೋದು ಮಾತ್ರ ವಿಪರ್ಯಾಸ. ತುಮಕೂರು ಕಮಿಷನರ್ ಆಶ್ವಿಜಾ ಅವರೇ ಒಮ್ಮೆ ಈ ಸ್ಟೋರಿಯನ್ನ ನೋಡ್ಲೇಬೇಕು. ನಾವು ಎಲ್ಲೋ ನಗರದ ಮೂಲೆಯಲ್ಲಾಗಿರೋ ಅವ್ಯವಸ್ಥೆಯನ್ನ ತೋರಿಸ್ತಾ ಇಲ್ಲ, ತುಮಕೂರು ಪಾಲಿಕೆ ಮುಂಭಾಗದಲ್ಲಿ ಆಗಿರೋ ಸಮಸ್ಯೆಯನ್ನ ತೋರಿಸ್ತಾ ಇದ್ದೀವಿ. ಹೌದು, ನಗರದ ಟೌನ್ ಹಾಲ್ ಹೇಳಿ ಕೇಳಿ ನಗರದ ಕೇಂದ್ರ ಭಾಗ ಅಂತಾನೆ ಹೇಳಲಾಗುತ್ತೆ. ಹಲವು ಜಿಲ್ಲೆ, ಹಲವು ತಾಲೂಕುಗಳಿಗೆ ಹೋಗಬೇಕಾದ್ರೆ ಟೌನ್ ಹಾಲ್ ನಿಂದಲೇ ಹೋಗಬೇಕು. ಅಲ್ಲದೆ ಬಸ್ ನಿಲ್ದಾಣ ಕೂಡ ಹತ್ತಿರದಲ್ಲಿಯೇ ಇದೆ. ಹೀಗಾಗಿ ನಿತ್ಯ ಸಾವಿರಾರು ಮಂದಿ ಸಂಚಾರ ಮಾಡ್ತಾರೆ. ಟೌನ್ ಹಾಲ್ ಬಳಿಯೇ ಪಾಲಿಕೆ ಕೂಡ ಇದೆ. ಮೊದಲೇ ಕಿರಿದಾದ ರಸ್ತೆಯಲ್ಲಿ ನೀರು ಲೀಕ್ ಆಗ್ತಾ ಇತ್ತು ಅಂತ ಪಾಲಿಕೆ ಸಿಬ್ಬಂದಿ ಗುಂಡಿಯನ್ನ ತೆಗೆದು ರಿಪೇರಿ ಮಾಡಿ ಗುಂಡಿಯನ್ನ ಅರ್ಧಂಬರ್ಧ ಮುಚ್ಚಿ ಟಾರ್ ಹಾಕದೆ ಬ್ಯಾರಿಕೇಡ್ ಅನ್ನ ಹಾಕೋಗಿದ್ದಾರೆ. ಇದರಿಂದ ನಿತ್ಯ ವಾಹನ ಸಂಚಾರ ಮಾಡಲು ಕಷ್ಟ ಆಗ್ತಾ ಇದೆ. ಇದು ಪಾಲಿಕೆ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ರು. ಅಲ್ಲ, ಇದು ತುಮಕೂರು ನಡದಾಬಾದು ಟೌನ್ ಹಾಲ್ ಸಿಗ್ನಲ್ ಹತ್ರ ಇದು ಚರಂಡಿ ನೀರು ಮತ್ತು ಫಿಲ್ಟ್ರು ಮತ್ತು ಕಾಲೇಜ್ ಹತ್ರ ತುಂಬ ಹಿಂಸೆ ಆಗ್ತೈತೆ. ಹಳ್ಳಗಳು ತೆಗ್ಬಿಟ್ಟಿದ್ದಾರೆ, ಇನ್ನೂ ರೆಡಿ ಮಾಡ್ತಿಲ್ಲ. ಬರೀ ಮಣ್ಣು ಮೇಲೆ ಹಾಕಿಕೊಂಡು ಹೋಗಿದ್ದಾರೆ. ಮುಂದೆ ದೇವಸ್ಥಾನ ಐತೆ, ಕಾಲೇಜ್ ಐತೆ. ಹಿಂಗೆ ಮಾಡ್ತಾಯಿದ್ರೆ ಏನು, ಕಾಲೇಜ್ ಹುಡುಗಿರು ಬರ್ತಾ ಇರ್ತಾವೆ, ಪೇಷಂಟ್ಗಳು ಹೋಗ್ತಾ ಇದ್ದಾವೆ. ಮತ್ತು ಕಾಲೇಜ್ ಹುಡುಗಿರು ಮುತ್ಕೂರು ಹೋಗ್ತಾ ಇದ್ದಾರೆ. ಮೊನ್ನೆ ನೋಡಿದರೆ ಮುತ್ಕೂರು ಎಲ್ಲರೂ ಬಿದ್ದೋಗ್ಬಿಟ್ಟಿದ್ರು. ಸರ್ಕಾರದಿಂದ ಅವ್ರ ಬೈಮತಿ ಚೂರು ದಯವಿಟ್ಟು ಬೇಗ ಇದು ಸರಿಪಡಿಸಬೇಕು. ಇನ್ನು ಟೌನ್ ಹಾಲ್ನಿಂದ ಕಾಲ್ಟ್ಯಾಕ್ಸ್ ಸರ್ಕಲ್ಗೆ ಬರುವ ರಸ್ತೆ ಸ್ವಲ್ಪ ಕಿರಿದಾಗಿಯೇ ಇದೆ. ಈ ಮಧ್ಯೆ ಪಾಲಿಕೆ ಗುಂಡಿಯನ್ನ ಸರಿಯಾಗಿ ಮುಚ್ಚದೆ ಬ್ಯಾರಿಕೇಡ್ ಹಾಕಿದ್ದು ಅಪಘಾತಗಳಾಗುವ ಸಾಧ್ಯತೆ ಹೆಚ್ಚಾಗಿದೆ. 3-4 ದಿನ ಆದರೂ ಕೂಡ ಬ್ಯಾರಿಕೇಡ್ ಎತ್ತದೇ ರಸ್ತೆ ಸರಿ ಮಾಡದೇ ಇರೋದ್ರಿಂದ ಪಾಲಿಕೆ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ನನ್ನ ಹೆಸರು ಮಂಜುನಾಥ್ ಅಂದ್ಬಿಟ್ಟು, ಮಹಾನಗರ ಪಾಲಿಕೆ ಆವರಣದ ಹತ್ರನೇ ಇರೋ ಇದರಲ್ಲಿ UGD ತೆಗೆದುಬಿಟ್ಟು 15 ದಿವಸ ಆಗಿದೆ. ಬರೀ ಮಣ್ಣು ಹಾಕಿದ್ದಾರೆ. ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಾ ಇದೆ. ಟೌನ್ ಹಾಲ್ ಸರ್ಕಲ್ ಮೇನ್ ಸಿಗ್ನಲ್ ಹತ್ರನೇ ಇರೋದ್ರಿಂದ ಭಾಳ ತೊಂದರೆ ಆಗ್ತಾ ಇದೆ. ಆದಷ್ಟು ಬೇಗ ಇದನ್ನು ಸರಿಪಡಿಸ್ಬೇಕಾಗಿ ಮಹಾನಗರ ಪಾಲಿಕೆ ವಿನಂತಿ. ಇಲ್ಲ ಮೇಡಮ್, ಅದಕ್ಕೆ ಟಾರ್ ಹಾಕ್ಬೇಕು. ಅದೆಲ್ಲ ತೆಗೆದು ನೋಡಿ, UGD ನೀರೆಲ್ಲ ಗಲೀಜೆಲ್ಲ ಹೋಗ್ತಾ ಇದೆ. ಮತ್ತು ಹತ್ರದಲ್ಲಿ ಕಾಲೇಜ್ ಇದೆ. ಹಾಗಾಗಿ ಭಾಳ ತೊಂದರೆ ಆಗ್ತಾ ಇದೆ. ಸ್ಮಾರ್ಟ್ ಸಿಟಿ ಅವರು ಆದಷ್ಟು ಬೇಗ ಇದನ್ನು ಕ್ಲಿಯರ್ ಮಾಡಿಕೊಡ್ಬೇಕು. ಇತ್ತ ಪಾಲಿಕೆ ಮುಂಭಾಗದ UGD ಚೇಂಬರ್ ಕಟ್ಕೊಂಡು ಸುಮಾರು 4 ದಿನಗಳೇ ಕಳೆದರೂ ಕೂಡ UGDಯನ್ನ ಸರಿ ಮಾಡುವ ಕೆಲಸವನ್ನ ಪಾಲಿಕೆ ಮಾಡ್ತಾ ಇಲ್ಲ. ಇದರಿಂದ ಗಲೀಜು ನೀರು ಪಾಲಿಕೆ ಮುಂಭಾಗದ ರಸ್ತೆಯಲ್ಲಿಯೇ ಹರಿತಾ ಇದ್ದು ಪಾಲಿಕೆ ಸಿಬ್ಬಂದಿ ಮಾತ್ರ ಕೇರ್ ಮಾಡ್ತಾ ಇಲ್ಲ. ಪಾಲಿಕೆ ಮುಂಭಾಗದಲ್ಲಿಯೇ ರಸ್ತೆಯಲ್ಲೇ ಒಂದಲ್ಲ 2 ಸಮಸ್ಯೆ ಇದ್ದು ಪಾಲಿಕೆ ಅಧಿಕಾರಿಯಾಗ್ಲಿ ಕಮಿಷನರ್ ಆಗ್ಲಿ ಇತ್ತ ತಿರುಗಿಯೂ ನೋಡ್ತಾ ಇಲ್ಲ. ಪಾಲಿಕೆ ಮುಂಭಾಗದ ಸಮಸ್ಯೆಯನ್ನೇ ಕ್ಲಿಯರ್ ಮಾಡಲಿಲ್ಲ ಅಂದ್ರೆ ಇನ್ನು ನಗರದ ಯಾವುದೋ ಮೂಲೆಯಲ್ಲಾಗಿರೋ ಸಮಸ್ಯೆಯನ್ನ ಕ್ಲಿಯರ್ ಮಾಡಿಸ್ತಾರಾ ಎಂಬ ಮಾತು ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇದೆ. ಪ್ರಜಾಶಕ್ತಿ ಟಿವಿ ಪಾಲಿಕೆಯ ಎಡವಟ್ಟನ್ನ ತೋರಿಸಿಕೊಡ್ತಾ ಇದ್ದು ಏನಾದ್ರೂ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತು ಸಮಸ್ಯೆಯನ್ನ ಬಗೆಹರಿಸ್ತಾರಾ ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ಸುಷ್ಮಿತಾ, ಪ್ರಜಾಶಕ್ತಿ ಟಿವಿ, ತುಮಕೂರು.